ಹಾಯ್ ಹಲೋ ನಮಸ್ತೆ ನಮಸ್ಕಾರ ವಣಕಂ ಸಶ್ರೀಯಕಾಲ್ ವಾಂಡರರ್ಸ್. ನನ್ನ ಯೂಟ್ಯೂಬ್ ಚಾನಲ್ ವಂಡರ್ಫುಲ್ ವಾಂಡರರ್ಗೆ ಎಲ್ಲರಿಗೂ ಸ್ವಾಗತ. ಐ ಆಮ್ ಬ್ಯಾಕ್ ವಿತ್ ಅನದರ್ ಟ್ರಾವೆಲ್ ವ್ಲಾಗ್. ಈಗ ನಾವು ಹೊರಟಿರೋ ಜಾಗ ಯಾಣ. ಇದು ಪಶ್ಚಿಮ ಘಟ್ಟದಲ್ಲಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಒಂದು ಭಾಗ. ಇಲ್ಲಿ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಎರಡು ರಾಕ್ ಹಿಲ್ಸ್ ಅಂದರೆ ಕಲ್ಲು ಬೆಟ್ಟಗಳಿವೆ. ಭೈರವೇಶ್ವರ ಶಿಖರದಲ್ಲಿ ಸ್ವಇಚ್ಛೆಯಿಂದ ರಚನೆ ಆಗಿರುವ ಲಿಂಗ ಇದೆ. ಅದರ ಹೆಸರು ಸ್ವಯಂಭು ಲಿಂಗ. ಇಲ್ಲಿ ದುರ್ಗಾದೇವಿಯ ಅವತಾರವಾದ ಚಂಡಿಕೆಯ ಕಂಚಿನ ಮೂರ್ತಿ ಸ್ಥಾಪಿಸಲಾಗಿದೆ. ಗುಹೆಯಲ್ಲಿ ಶಿವಲಿಂಗದ ನೈಸರ್ಗಿಕ ಸೃಷ್ಟಿಗೆ ಸುಣ್ಣದ ಕಲ್ಲಿನ ರಚನೆಗಳನ್ನು ಸ್ಟಾಲೆಕ್ಟೈಟ್ಸ್ ಮತ್ತು ಸ್ಟಾಲೆಗ್ಮೈಟ್ಸ್ಗಳಿಂದ ರೂಪುಗೊಂಡ ಭೌಗೋಳಿಕ ವಿದ್ಯಮಾನವೇ ಕಾರಣ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಈ ಗುಹೆಯಲ್ಲಿ ಸ್ವಯಂಭೂ ಶಿವಲಿಂಗ ಇದ್ದು ಅದರ ಮೇಲೆ ಸುರಂಗದ ಛಾವಣಿಯಿಂದ ನೀರು ಜಿನುಗುತ್ತದೆ. ಚಂಡಿಹೊಳೆ ಎಂದು ಕರೆಯಲ್ಪಡುವ ಸಣ್ಣ ತೊರೆಯಾಗಿ ಹೊರಹೊಮ್ಮುವ ಇದು ಅಂತಿಮವಾಗಿ ಉಪ್ಪಿನ ಪಟ್ಟಣದಲ್ಲಿ ಅಘನಾಶಿನಿ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಸ್ಥಳೀಯ ಜನರು ಇದನ್ನು ಗಂಗೋದ್ಭವ ಎಮರ್ಜಿಂಗ್ ಆಫ್ ಗ್ಯಾಂಜಸ್ ಎಂದು ವ್ಯಾಖ್ಯಾನಿಸುತ್ತಾರೆ. ಇಲ್ಲಿನ ಲೈಮ್ಸ್ಟೋನ್ ರಾಕ್ಸ್ ಇಂದ ಹರಿದು ಹೋದ ನೀರಿನಿಂದ ಸೃಷ್ಟಿಯಾದ ಜಲಪಾತವನ್ನ ವಿಭೂತಿ ಜಲಪಾತ ಅಂತ ಕರೀತಾರೆ. ವಿಭೂತಿ ಅಂದರೆ ಬೂದಿ, ಆಶಸ್. ಭಸ್ಮಾಸುರನ ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಕತೆ ಹೇಳ್ತೀನಿ. ಭಸ್ಮಾಸುರ ಶಿವನಿಂದ ವರ ಪಡಿತಾನೆ. ಅವನು ಯಾರ ತಲೆ ಮೇಲೆ ಕೈ ಇಟ್ಟರು ಅವರು ಭಸ್ಮ ಆಗಿ ಹೋಗಬೇಕು ಅಂತ. ಈ ವರನ ಪರೀಕ್ಷೆ ಮಾಡೋಕ್ಕೆ ವರ ಕೊಟ್ಟಿರೋ ಶಿವನ ತಲೆ ಮೇಲೇನೆ ಭಸ್ಮಾಸುರ ಕೈ ಇಡೋದಕ್ಕೆ ಹೋಗ್ತಾನೆ. ಆಗ ಶಿವ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷಯ ತಿಳಿದ ಶ್ರೀ ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದ ಭಸ್ಮಾಸುರನಿಗೆ ತನ್ನಂತೆಯೇ ನೃತ್ಯ ಮಾಡುವ ಹಾಗೆ ಸವಾಲು ಹಾಕ್ತಾರೆ. ಮೋಹಿನಿಯ ಸೌಂದರ್ಯ ನೋಡಿ ಆಕರ್ಷಿತನಾದ ಭಸ್ಮಾಸುರ ಏನನ್ನೂ ಯೋಚನೆ ಮಾಡದೆ ಸವಾಲಿಗೆ ಒಪ್ಕೋತಾನೆ. ಮೋಹಿನಿ ಅವತಾರದಲ್ಲಿರುವ ವಿಷ್ಣು ಜಾಣ್ಮೆಯಿಂದ ತನ್ನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಕೋತಾರೆ. ಅದನ್ನು ಅನುಕರಿಸಿದ ಭಸ್ಮಾಸುರ ಅಲ್ಲೇ ಬೂದಿಯಾಗಿ ಹೋಗ್ತಾನೆ. ಈ ಕೃತ್ಯದ ಸಮಯದಲ್ಲಿ ಹೊರಹೊಮ್ಮಿದ ಬೆಂಕಿ ಎಷ್ಟು ತೀವ್ರವಾಗಿತ್ತು ಅಂದರೆ ಯಾಣ ಪ್ರದೇಶದಲ್ಲಿರುವ ಸುಣ್ಣದ ಕಲ್ಲಿನ ರಚನೆಗಳು ಕಪ್ಪಾಗಿದ್ದವು ಎಂದು ನಂಬಲಾಗಿದೆ. 16 ಕಿಲೋಮೀಟರ್ ಪಾದಯಾತ್ರೆಯೊಂದಿಗೆ ಯಾಣ 20ನೇ ಶತಮಾನದಲ್ಲಿ ಚಾರಣಿಗರಿಗೆ ಅಂದರೆ ಟ್ರೆಕರ್ಸ್ಗೆ ಆನಂದವಾಗಿತ್ತು. ಜನಪ್ರಿಯ ಕನ್ನಡ ಚಲನಚಿತ್ರವಾದ ನಮ್ಮೂರ ಮಂದಾರ ಹೂವೆಯನ್ನು ಇಲ್ಲಿ ಚಿತ್ರೀಕರಿಸಿದಾಗ ಮತ್ತು ಸುಲಭ ಪ್ರವೇಶವನ್ನು ಒದಗಿಸುವ ಎಲ್ಲ ಹವಾಮಾನ ರಸ್ತೆಗಳನ್ನು ನಿರ್ಮಿಸಿದಾಗ ಈ ಸ್ಥಳವು ಪ್ರಸಿದ್ಧವಾಯಿತು ಮತ್ತು ಪ್ರತಿ ವಾರ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇದಿಷ್ಟು ಈ ಜಾಗದ ಬಗ್ಗೆ ನಾನು ಸಂಗ್ರಹಿಸಿರುವ ಮಾಹಿತಿ. ಇನ್ನು ಈ ವ್ಲಾಗ್ ನೋಡೋ ನಿಮ್ಮಲ್ಲಿ ಯಾರಿಗಾದರೂ ಹೆಚ್ಚು ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ. ಈ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ಶೇರ್ ದೆಮ್ ಪ್ಲೀಸ್. ಬೈ ಬೈ ವಾಂಡರರ್ಸ್.